ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿರೋವಂಥ ಒಂದು ಕರಿನ ಮಾಡ್ತಾಯಿದ್ದೀನಿ. ಇದು ವೆರಿ ಸಿಂಪಲ್ಲು ಕಲರ್ಫುಲ್ ವೆಜಿಟೇಬಲ್ಸ್. ಈ ಥರ ನಾನು ಫಸ್ಟು ಚಪ್ರದವರಕ್ಕೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ಎಲ್ಲದೂ ಒಂದೊಂದು ಬೌಲ್ ತೊಗೋಬೇಕು ತರಕಾರಿ. ಫಸ್ಟ್ ಈಗ ಚಪ್ರದವರಕ್ಕೆನ ಚೆನ್ನಾಗಿ ತೊಳ್ಕೊಂಡು ಈ ಥರ ಕೈಯಲ್ಲಿ ಮುರ್ಕೊಂಡು ನಾರೆಲ್ಲ ತಕ್ಕೋಬೇಕು. ಚೆನ್ನಾಗಿ ನಾರು ತಕ್ಕೊಂಡೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಬೌಲಿಗೆ ಎತ್ತಿಟ್ಕೋಬೇಕು. ಈಗ ನಾನು ಒಂದು ಇಡಿಯಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ನಾರೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆಲ್ಲ ತೆಗೆದು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು. ಹೀಗೆ ಎಲ್ಲದನ್ನು ಉದ್ದುದ್ದಕ್ಕೆ ಹೆಚ್ಕೋಬೇಕು. ಈಗ ಇಷ್ಟೆಲ್ಲ ಉದ್ದಕ್ಕೆ ಹೆಚ್ಕೊಂಡು ಒಂದು ಬೌಲಿಗೆ ಹಾಕಿಟ್ಕೋಬೇಕು. ಆಮೇಲೆ ನಾನು ಒಂದು ಪಂಪ್ಕಿನ್ನ ತೊಗೊಂಡಿದ್ದೀನಿ, ಅಂದರೆ ಸಿಹಿ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿಕೊಂಡು ಒಳಗಡೆ ಬೀಜ ಎಲ್ಲ ತೆಗೆದು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಆಮೇಲೆ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈಗ ಅದಾದಮೇಲೆ ನಾನು ಸುವರ್ಣಗೆಡ್ಡೆನ ತೊಗೊಂಡಿದ್ದೀನಿ. ಒಂದು ಇಡಿಯಷ್ಟು ಸುವರ್ಣಗೆಡ್ಡೆ ದಪ್ಪಗೆ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು. ಇದನ್ನು ಒಂದು ಸತಿ ಉಪ್ಪಿನ ನೀರಲ್ಲಿ ತೊಳೆದಿಟ್ಕೋಬೇಕು. ಈ ಥರ ಎಲ್ಲ ಒಂದೊಂದು ಬೌಲು ತರಕಾರಿ ರೆಡಿ ಮಾಡ್ಕೊಂಡ್ಮೇಲೆ ಫಸ್ಟು ಪ್ಯಾನಿಗೆ ಕೊಬ್ಬರಿ ಎಣ್ಣೆ ಹಾಕಿ ಈಗ ಬೀನ್ಸ್ನ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಸುವರ್ಣಗೆಡ್ಡೆ ಮೂರನ್ನು ಫಸ್ಟು ಮಗಸ್ಕೋಬೇಕು. ಅದೊಂದು 2 ನಿಮಿಷ ಹಂಗೆ ಕೈ ಆಡಿದ್ಮೇಲೆ ಆಲೂಗೆಡ್ಡೆ ಹಾಕ್ಕೊಂಡೆ. ಈಗ ಹೆಚ್ಚಿದಂಥ ಪಂಪ್ಕಿನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಪಡವಲಕಾಯಿ, ಚಪ್ರದವರಕಾಯಿ ಮತ್ತು ನುಗ್ಗೆಕಾಯಿ ಇದಿಷ್ಟನ್ನು ಹಾಕಿ ಒಂದು ಸತಿ ಒಗ್ಗರಣೆಯಲ್ಲಿ ಮಗಿಸ್ಬೇಕು. ಚೆನ್ನಾಗಿ ಅದು ಫ್ರೈ ಆದಮೇಲೆ, ಅಂದರೆ ಸ್ವಲ್ಪ ಹುರ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನು ಬೇಯಿಸಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅಷ್ಟರಲ್ಲಿ ನಾವು ಅದಕ್ಕೆ ಮಸಾಲೆ ರುಬ್ಕೋಬೇಕು. ನಾನಿಲ್ಲಿ ಹೆಚ್ಚಿದಂಥ ಕಾಯಿ ಪೀಸಸ್ಸು, 3 ಹಸಿರು ಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಸೌಟಷ್ಟು ಮೊಸರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕಿ ರುಬ್ಬೋದು ಬೇಡ, ಮೊಸರೆ ಹಾಕಿ ರುಬ್ಕೋಬೇಕು. ಈಗ ನಮ್ಮ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ, ಅಂದರೆ ಸ್ವಲ್ಪ ಹುರ್ಕೊಂಡಂಗೆ ಆದಮೇಲೆ ಇದೇನು ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಿ ಮತ್ತೆ ಇನ್ನೊಂದು ಅರ್ಧ ಬಟ್ಲಷ್ಟು ಮೊಸರು ಹಾಕಿ 1 ಸ್ಪೂನಷ್ಟು ಉಪ್ಪು ಹಾಕಿ ಕೈ ಆಡಬೇಕು. ಅದು ಮುಕ್ಕಾಲಷ್ಟು ಬೆಂದಿರೋಂಥ ತರಕಾರಿ ಈಗ ಮಸಾಲೆ ಜೊತೆ ಇನ್ನೊಂದು 2 ನಿಮಿಷ ಬೇಯಬೇಕು. ಲಾಸ್ಟ್ ಇಲ್ಲನ್ನು ನಾವು ಕರ್ಬೇವಿನ ಸೊಪ್ಪು ಮತ್ತು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಈ ಥರ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಈ ಅವಿಯಲ್ ಪಲ್ಯ ಏನಿದೆಯಲ್ಲ, ತರಕಾರಿ ಮಿಕ್ಸ್ ಕಲರ್ಫುಲ್ ತರಕಾರಿ ಅವಿಯಲ್ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಒಗ್ಗರಣೆ ಅಂತ ಏನೂ ಮಾಡೋದಿಲ್ಲ ಫ್ರೆಂಡ್ಸ್. ಇದು ಹೀಗೇ ಕರ್ಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಎಣ್ಣೆಯಿಂದನೇ ಒಳ್ಳೆ ಫ್ಲೇವರ್. ಈಗ ನಮ್ಮ ಕಲರ್ಫುಲ್ ತರಕಾರಿಯ ಅವಿಯಲ್ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಮಧ್ಯಾಹ್ನ ಊಟಕ್ಕೆ ಅನ್ನದ ಜೊತೆ ಸೈಡ್ ಡಿಶ್ ಆಗಾದರೂ ತಿನ್ಬೋದು, ಇಲ್ಲ ಚಪಾತಿ ಜೊತೆಗಾದರೂ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.